ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೆಳಗ್ಗೆ 10 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ BY ವಿಜೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಬಳಿಕ ಮೊದಲಿಗೆ 8:15ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಈಗಾಗಲೇ ಲಿಂಗಾಯತ ಸಮುದಾಯದ ಮುಖಂಡರ ಜೊತೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಅದಾದ ನಂತರ ಕೆಲ ಹೊತ್ತಲ್ಲೇ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಬಿಜೆಪಿ ಕಚೇರಿಯಲ್ಲಿ. ಅದಾದ ಮೇಲೆ ನೇಕಾರ ಸಮುದಾಯದ ಮುಖಂಡರ ಜೊತೆಯಲ್ಲಿ ಮಧ್ಯಾಹ್ನ 1 ಗಂಟೆಗೆ, ಹಾಗೆ ಮಡಿವಾಳ ಸಮುದಾಯದ ಮುಖಂಡರ ಜೊತೆಯಲ್ಲಿ ಮಧ್ಯಾಹ್ನ 1:30ಕ್ಕೆ, ನಂತರ ಹಿಂದುಳಿದ ವರ್ಗಗಳ ಮುಖಂಡರ ಜೊತೆಯಲ್ಲಿ ಮೀಟಿಂಗನ್ನು ಮಾಡ್ತಾರೆ. ಲಿಂಗಾಯತ ಮತಗಳ ಜೊತೆಯಲ್ಲಿ ಅಹಿಂದ ಮತಗಳನ್ನು ಕೂಡ ಸೆಳೆಯೋದಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಪ್ಲಾನನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ಶಿವಾನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಾನಂದ್, BY ವಿಜೇಂದ್ರ ಅವರು ಯಾವ ರೀತಿಯ ರಣತಂತ್ರವನ್ನು ಹೆಣಿತಾ ಇರುವಂಥದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ಲೋದಕ್ಕೆ? ನವೀನ್, ದಾವಣಗೆರೆಯಲ್ಲಿ ಬಿಸಿಲಿನ ಕಾವು ಎಷ್ಟಿದೆಯೋ ಚುನಾವಣೆ ಕಾವು ಕೂಡ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು BJPಯ ಸಾರಥಿ BY ವಿಜೇಂದ್ರ ಅವರು ಅಖಾಡಕ್ಕೆ ಇಳಿದಿರುವಂಥದ್ದು. ಅದರಲ್ಲೂ ಕೂಡ ಬೆಳಗ್ಗೆಯಿಂದನೂ ಕೂಡ ಕೋರ್ ಕಮಿಟಿ ಸಭೆಯನ್ನು ಮಾಡ್ತಾ ಇರುವಂಥದ್ದು. MP ರೇಣುಕಾಚಾರ್ಯ ಜೊತೆಗೆ ಮಾಜಿ ಸಂಸದರಾದಂಥ ಸಿದ್ದೇಶ್ವರ ಜೊತೆ ಈಗಾಗಲೇ ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾ ಇರುವಂಥದ್ದು. ಇದಾದ ನಂತರ ಕೆಲವೊಂದಿಷ್ಟು ಸಮುದಾಯಗಳು, ಅಂದರೆ ಮಡಿವಾಳರ ಸಮಾಜ ಆಗಿರ್ಬೋದು, ಇನ್ನಿತರ ಎಲ್ಲ ಸಮುದಾಯಗಳ ಜೊತೆ ಸಭೆಯನ್ನು ಮಾಡಿ ಕೆಳಮಟ್ಟದಿಂದ ಯಾವ ರೀತಿ ಮತದಾರನ ಸೆರೆ ಹಿಡಿಬೇಕು ಅಂತೇಳಿ ಈಗ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇರುವಂಥದ್ದು. ಇಂದು ಕೂಡ ಏನಂತ ಕ್ಷೇತ್ರದಾದ್ಯಂತ ಸುಚ್ಚಾಡಿ ಇಂಡೋರ್ ಸಭೆಗಳು ಮತ್ತು ಔಟ್ಡೋರ್ ಸಭೆಗಳನ್ನು, ಮೇಲಿನ ಮೇಲೆ ಸಭೆಗಳನ್ನು BY ವಿಜೇಂದ್ರ ಅವರು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಈಗ ಆಡಳಿತದೊಳಗಿರ್ತಕ್ಕಂಥ ಕಾಂಗ್ರೆಸ್ಸನ್ನು ಯಾವ ರೀತಿ ಕಟ್ಟಿ ಹಾಕಬೇಕು, ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಯಾವ ರೀತಿ ಗೆಲ್ಲಿಸಬೇಕು ಅಂತೇಳಿ ಈಗ ಮಾಸ್ಟರ್ ಪ್ಲಾನನ್ನು ಈಗ BY ವಿಜೇಂದ್ರ ಅವರು ಮಾಡ್ತಾ ಇರುವಂಥದ್ದು. ಅಂದರೆ ಕಳೆದ 2-3 ದಿನಕ್ಕೆ ಹೋಲಿಸಿದರೆ ನಿನ್ನೆಯಿಂದ ಏನಂದರೆ ಈ ಒಂದು ಚುನಾವಣೆ ಕಾವು ರಂಗೇರಿರುವಂಥದ್ದು. ಅದರಲ್ಲೂ ಕೂಡ ಇವತ್ತು BY ವಿಜೇಂದ್ರ ಅವರು ಪ್ರಚಾರಕ್ಕೆ ಇಳಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತಗಳನ್ನು ಸೆಳೆಯಲು ಸಾಕಷ್ಟು ಒಂದು ರೂಪುರೇಷೆಗಳನ್ನು ಹಾಕಿಕೊಂಡು ಕ್ಷೇತ್ರದಾದ್ಯಂತ ಸುತ್ತಾಟವನ್ನು ನಡೆಸ್ತಾ ಇರುವಂಥದ್ದು. ನವೀನ್, ಇವತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.